ರೈತರ ಸಮಾಧಾನ ಮಾಡಲು ಇಲ್ಲಿಗೆ ಬಂದಿರುವಿರಿ. ನನ್ನ ತಮ್ಮನನ್ನು ಅರೆಸ್ಟ್ ಮಾಡೋದಕ್ಕೆ. ಹೇ ಇನ್ಸ್ಪೆಕ್ಟರ್, ಯಾವ ಕಾರಣಕ್ಕಾಗಿ ನನ್ನ ಮಗಳನ್ನು ಕದ್ದು ತಂದಿರುವೆಯಲ್ಲ? ಅಂತ ತಪ್ಪು ದಾರಿ ತುಳಿಯುವನಲ್ಲ ನನ್ನ ಸೋದರ. ಒಂದು ವೇಳೆ ಅವನು ಅಂತ ತಪ್ಪು ದಾರಿ ತುಳಿದಿದ್ದೇ ನಿಜವಾದರೆ ನಿಮ್ಮ ಕಣ್ಣೆದುರೇ ಅವನನ್ನು ತುಂಡು ತುಂಡಾಗಿ ಕಡಿದು ಅವನ ಮಾಂಸ ಖಂಡವನ್ನ ಪೆಟ್ಟಿಗೆಗೆ ತುಂಬಿಬಿಡುವೆ. ಆ ಕಾರ್ಯ ನೀನು ಮಾಡಬೇಕಲ್ಲ, ನಾನೇ ಮಾಡುತ್ತೇನೆ. ಪಾಪ ಕೂಸಿನಂತ ನಮ್ಮ ಅವನ ತಲೆ ಕೆಡಿಸಿ ಮುಡಿ ಮರಿಕೊಂಬಂದಲ್ಲ ಈ ಮುಂಡೆ ಮಗ ಮುಲಾಚಿಲ್ದಂಗೆ ಹೇಳ್ಕೊಂಡು ಹೋಗ್ರಿ ಇನ್ಸ್ಪೆಕ್ಟ್ರ. ನೀವು ಒಂದೇ ರಕ್ತಕ್ಕೆ ಹುಟ್ಟಿದವರಾಗಿದ್ದರೆ ಮುಟ್ಟಿ ನೋಡಿ ನನ್ನ ತಮ್ಮನನ್ನು. ಹುಟ್ಟಿದ್ರೆ ಏನೋ ಮಾಡ್ತೀರಾ? ನಿಮ್ಮೆಲ್ಲರ ಎದೆ ಮೇಲೆ ಕಾಲಿಟ್ಟು ಎತ್ತಿಸಿ ಹೇಳಿಬಿಡುತ್ತೇನೆ. ಆ ಧೈರ್ಯ ನಿನಗೆಲ್ಲಿಂದ ಬರಬೇಕು? ಈ ಗದ ಕೇಸರಿ ಮುಂದೆ ಸವಾಲು ಹಾಕಿದ ಎಷ್ಟೋ ಮಂದಿ ಗಂಡನ ಮಕ್ಕಳೆಲ್ಲ ಮಣ್ಣಾಗಿ ಹೋಗಿದ್ದಾರೆ. ನನ್ನ ಮನೆಗೆ ಬಂದು ಸಿಕ್ಕಂತ ಮೂಲಕ್ಕೆ ನಾವೇನು ಯಾರಪ್ಪನ ಮನೆಗಂಟು ಕದ್ದಿಲ್ಲ. ನನ್ನ ಮಗಳನ್ನು ಕದ್ದು ತಂದಿರುವೆಯಲ್ಲ, ಇದಕ್ಕಿಂತ ಮತ್ಯಾವ ಸಾಕ್ಷಿ ಬೇಕು ನಿನಗೆ? ನನ್ನ ತಂದೆಯ ಜೊತೆ ಜಗಳಾಡಿ ಮನೆಯಿಂದ ಹೊರಗಾಕಿದ್ದಾರೆ. ಈಗ ನನಗೆ ಒಂದು ಪರಿಹಾರ ಎಂದು ಸಾಲ ಹೊರಟವಳ ಸಂತೈಸಿ ಬಾಳು ಕೊಟ್ಟು ಕರೆ ತಂದರೆ ಮಿಸ್ಸಿಂಗ್ ಎಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಪೊಲೀಸ್ ಸ್ಟೇಷನ್ ಮೆಟ್ಟಿಗೆ ತೋರಿಸಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಬಳಿ ಎಚ್ಚರ. ಬೇಕಾದರೆ ನಿಮ್ಮ ಮಗಳನ್ನು ಕರೆಯುತ್ತೇನೆ. ಅವಳು ಏನು ಹೇಳುತ್ತಾಳೋ ಕೇಳಿ. ತಪ್ಪು ನಮ್ಮದಾಗಿದ್ದರೆ ನಾವೇ ಸ್ಟೇಷನ್ಗೆ ಬಂದು ಸರೆಂಡರ್ ಆಗುತ್ತೇವೆ. ಚಂದ್ರಿಕಾ, ಚಂದ್ರಿಕಾ. ಏನ್ ಮಾವ ಕರೆದಿದ್ದು? ನಿಮ್ಮ ತಂದೆ ನನ್ನ ಮೇಲೆ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ. ನೋಡಿ, ಇಲ್ಲಿ ಯಾರು ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ. ನಾನು ಮೆಜಾರಿಟಿಗೆ ಬಂದಿದ್ದೇನೆ. ಯಾರನ್ನ ಮದುವೆ ಮಾಡ್ಕೊಳ್ಳುವ ಹಕ್ಕು ನನಗೂ ಇದೆ. ನೋಡಿ, ಇನ್ನೊಂದು ಸಾರಿ ನನ್ನ ಗಂಡನ ಬಗ್ಗೆ ಇಲ್ಲದ ಸಲ್ಲದ ಮಾತಾಡೋ ಅಧಿಕಾರ ಚಲಾಯಿಸಿದ್ರೆ ನಾನ್ ಮಾತ್ರ ಸುಮ್ಮನಿರುವುದಿಲ್ಲ. ನೋಡಿ ಮಾವ, ಈ ಮೂಕರ ಮಾತನ್ನು ನೀವೇಕೆ ಕೇಳ್ತೀರಾ? ಮೊದಲು ಈ ಮೂಕರನ್ನು ಮನೆಯಿಂದ ಒದ್ದೋಡಿಸಿ. ನೋಡಿ, ನನಗೆ ಒಳಗಡೆ ತುಂಬಾ ಕೆಲಸವಿದೆ, ನಾನಿನ್ನು ಬರ್ತೇನೆ. ನಿಮ್ಮ ಮಗಳಿಂದಲೇ ನಿಮಗೆ ಉಪದೇಶವಾದ ಮೇಲೆ ನಾಯಿ ಅಂತ ಕಿರುಚುವುದು ಏಸಿಗೆ ತಿನ್ನುವ ಸಮಾನ. ಶಿವ, ಬರೀ ಶಿವ ಅಲ್ಲ, ಪ್ರಕೃತಿಗೆ ಎದುರಾಗಿ ಆಲಾಹಳವನ್ನೇ ಕುಡಿದು ಗಂಟಲಲ್ಲಿಟ್ಟುಕೊಂಡು ನಿಮ್ಮಂತ ಬಂಡರುಂಡವನ್ನು ಚಂಡಾಡಿ ರಕ್ತದಿಂದ ಮಜ್ಜನ ಮಾಡಿ ಈ ಸುತ್ತಮುತ್ತಲಿನ ಬಡ ರೈತರನ್ನು ರಕ್ಷಣೆ ಮಾಡಲು ಬಂದಿರುವ ದೇವಲೋಕದಿಂದ ಭೂಲೋಕಕ್ಕೆ ಅವತರಿಸಿ ಬಂದಿರುವ ಶಿವ, ಪರಮಶಿವ. ಪರಮಶಿವ ಗುಡಿಗೂ ಮರಗಳನ್ನು ಸೃಷ್ಟಿಸಿ ಸಹಸ್ರಾರು ಕೋಟಿ ಜೀವರಾಶಿಗಳ ಮುಂದೆ ಸೃಷ್ಟಿಕರ್ತರ ಮುಂದೆ ನೀವೇ ಲೆಕ್ಕಲೆ. ನಾನು ಮನಸ್ಸು ಮಾಡಿದರೆ ನಿಮ್ಮನ್ನು ಚರಣಾರ್ಥದಲ್ಲಿ ಸುಟ್ಟಾಕಬಲ್ಲೆ. ಈಗ ನಮ್ಮ ಟೈಮ್ ಖರಾಬಿದೆ. ಅವಳ ಎತ್ತ ತಾಯಿ ಹೊಟ್ಟೆ ತಣ್ಣಗಿದೆ. ಬದುಕಿಕೊಂಡಿದ್ದಾರೆ ಈ ನನ್ನ ಮಕ್ಕಳು. ಬನ್ನಿ ಮತ್ತೊಮ್ಮೆ ನೋಡಿಕೊಳ್ಳೋಣ. ದೇವಸ್ಥಾನವನ್ನು ಕಂಡು ನಾಯಿ ಬುಗಳಿದರೆ ದೇವಸ್ಥಾನ ಅಪವಿತ್ರ ಆಗೋದೆ. ನಡೀರಿ, ಒಳಗಡೆ ಹೋಗಿ ಊಟ ಮಾಡೋಣ.